ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನೆರೆಹೊರೆಯವರಿಂದ ಸ್ವಲ್ಪ ಮಟ್ಟಿಗೆ ಸಹಾಯ ಅಥವಾ ಏನೋ ಅಗತ್ಯಕ್ಕನುಗುಣವಾದಂತಹ ವ್ಯವಸ್ಥೆ ನಿಮಗೆ ಆಗಬಹುದು ಅಂತ ಅರ್ಥ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುತ್ತೆ. ಇವತ್ತು ಪರವಾಗಿಲ್ಲಪ್ಪ, ನನ್ನ ಕೆಲಸಗಳನ್ನು ನಾನೆಲ್ಲ ಮಾಡ್ಕೊಳ್ಬಹುದು, ನಿಶ್ಚಿಂತೆಯಿಂದ ಆರೋಗ್ಯದ ದೃಷ್ಟಿಯಿಂದ ಇರಬಹುದು ಅನ್ನುವಂಥದ್ದು ಗೊತ್ತಾಗುತ್ತೆ. ಎಲ್ಲವೂ ಕೂಡ ನನ್ನ ಅಂಕೆ ಸಂಖ್ಯೆಯಲ್ಲಿ ಇರಬೇಕು ಅಂತಕ್ಕಂಥದ್ದು ನಿಮಗೆ ಹೆಚ್ಚಾಗಿ ಅನಿಸುತ್ತೆ. ಎಲ್ಲ ನನ್ನ ಕಂಟ್ರೋಲಲ್ಲೇ ಇರಬೇಕು, ಯಾವುದೂ ಕೂಡ ನನ್ನನ್ನು ಬಿಟ್ಟು ಹೋಗಬಾರದು. ಅದು ಮನೆಯಲ್ಲಾಗಲಿ, ಉದ್ಯೋಗ ಕ್ಷೇತ್ರದಲ್ಲಾಗಲಿ, ಅಥವಾ ವ್ಯವಹಾರದಲ್ಲಾಗಲಿ, ಅಥವಾ ಬೇರೆ ಇನ್ಯಾವುದಾದರೂ ನಿಮ್ಮ ದಿನನಿತ್ಯದ ವಿಚಾರಗಳಲ್ಲಾಗಲಿ ಅನ್ನುವಂಥದ್ದು ಅಲ್ಲಿ ಗಮನಿಸಬೇಕಾಗತ್ತೆ. ಸರಳವಾದಂತಹ ಕೆಲಸಗಳೂ ಕೂಡ ತುಂಬ ಪ್ರಯಾಸದಿಂದ ಕೊನೆಗೊಳ್ತಕ್ಕಂಥದ್ದು. ಅಷ್ಟು ಸುಲಭವಾಗಿ ಯಾವ ಕೆಲಸಗಳೂ ಕೂಡ ಆಗೋದಿಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ಸಾಧನೆ ಮತ್ತು ಅನುಭವ ಇದರ ಬಗ್ಗೆ ಒಂದಷ್ಟು ಹೆಮ್ಮೆ ಪಡಬೇಕಾದಂತಹ ವಿಚಾರಗಳಿರುತ್ತೆ. ಆರ್ಥಿಕವಾಗಿ ತೊಂದರೆ ಇರೋದಿಲ್ಲ, ನಿಮ್ಮ ಯೋಗ್ಯತೆಗೆ ಅನುಸಾರವಾದಂತಹ ಹಣದ ವ್ಯವಸ್ಥೆ ಆಗಿರುತ್ತೆ. ಆದರೆ ಹಣವನ್ನು ಉಳಿಸೋದ್ರ ಬಗ್ಗೆ ಹೆಚ್ಚಿನ ಚಿಂತನೆಗಳು ನಡೀತಕ್ಕಂಥದ್ದು ದಿನನಿತ್ಯದಲ್ಲಿ ಆಗುವಂತಹ ಎಲ್ಲ ವಿಚಾರಗಳಿಗೂ ಕೂಡ ಅನ್ವಯವಾಗುವಂತೆ ಆ ಯೋಚನೆಗಳು ಮನಸ್ಸಿಗೆ ಬರುತ್ತೆ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ, ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ವೃಷಭ ರಾಶಿ. ಸ್ನೇಹಿತರ ಜೊತೆಯಲ್ಲಿ ಉತ್ತಮವಾದಂತಹ ಸಮಯವನ್ನು ಕಳೀತೀರಿ. ಆ ಸಮಯ ಯಾವ ರೀತಿಯಲ್ಲಿ ಹೋಗುತ್ತೆ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಜವಾಬ್ದಾರಿಯುತವಾದಂತಹ ಹಲವಾರು ಕೆಲಸಗಳಿರುತ್ತೆ. ಆದರೆ ಅದು ಯಾವುದಕ್ಕೂ ನಿಮ್ಮ ಕಡೆಯಿಂದ ಏನೂ ಬೆಲೆ ಸಿಕ್ಕದೇ ಇರುವ ಹಾಗೆ ಆಗುವಂತಹ ದಿವಸ. ಮನೆಯಲ್ಲಿ ಒಂಟಿತನ ಕಾಡುವಂಥದ್ದು ಇದೆ. ಹಾಗಾಗಿ ಸ್ನೇಹಿತರ ಒಂದು ಒಡನಾಟ, ಸ್ನೇಹಿತರ ಜೊತೆಯಲ್ಲಿ ಕಾಲವನ್ನು ಕಳೀತಕ್ಕಂತಹ ಯೋಚನೆಗಳು ಮನಸ್ಸಿಗೆ ಬಂದು ಆ ನಿರ್ಧಾರವನ್ನು ಮಾಡಬಹುದು ಅನ್ನುವಂಥದ್ದು ಈ ದಿವಸ ಉತ್ತಮವಾಗಿದೆ. ಖರ್ಚನ್ನು ನಿಯಂತ್ರಣ ಮಾಡಬೇಕು, ಇವೆಲ್ಲವೂ ಕೂಡ ಮನಸ್ಸಿಗೆ ಬರುತ್ತೆ, ಅನುಭವಕ್ಕೆ ಬರುತ್ತೆ. ಆದರೆ ಅದು ಆ ಖರ್ಚನ್ನು ನಿಯಂತ್ರಣ ಮಾಡುವಂತಹ ವಿಷಯ ಬಂದಾಗ ಮಾತ್ರ ಕೈ ಹಿಡಿಯುವಂಥದ್ದು ಕಷ್ಟವಾಗುತ್ತೆ ಅಂತ ಅರ್ಥ. ಸಂಶೋಧನೆಗೆ, ಆತ್ಮಾವಲೋಕನಕ್ಕೆ ಒಳ್ಳೆಯದಾದಂತಹ ಸಮಯ. ಏನಾದರೂ ಹೊಸದಾಗಿ ಕಂಡುಹಿಡಿತಕ್ಕಂಥದ್ದು, ಅಥವಾ ನೀವು ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ ಏನು ತಪ್ಪು ನಡೆದಿದೆ, ಅಥವಾ ನಾನು ಯಾವ ವಿಷಯದಲ್ಲಿ ಸರಿಯನ್ನು ಪಡಿಸ್ಕೊಳ್ಬೇಕು, ನನ್ನ ದೌರ್ಬಲ್ಯಗಳೇನು, ಇವೆಲ್ಲವನ್ನು ತಿಳಿಯೋದಕ್ಕೆ ಉತ್ತಮವಾದಂತಹ ಅವಕಾಶ. ಆದರೆ ನೀವು ಪ್ರಯತ್ನವನ್ನೇ ಮಾಡೋದಿಲ್ಲ ಅಂತ ಹೇಳಿದರೆ ಏನೂ ಮಾಡೋದು ಕಷ್ಟವಾದೀತು. ಹಳೆಯ ಸಮಸ್ಯೆಗಳೆಲ್ಲ ನಿಮಗೆ ಮುಗಿದು ಹೋಗತಕ್ಕಂತಹ ದಿವಸ ಅಂತ ಹೇಳಬೇಕು. ಹಳೆಯ ನೆನಪುಗಳು ಒಂದಷ್ಟು ಮನಸ್ಸಿಗೆ ನೋವನ್ನು, ಬೇಸರವನ್ನು ಉಂಟು ಮಾಡುತ್ತೆ. ಏನೋ ಹಿಂದೆ ಕಷ್ಟಪಡಬೇಕಾದಂತಹ ಪರಿಸ್ಥಿತಿ ಇತ್ತು ಅನ್ನುವಂಥದ್ದನ್ನೆಲ್ಲ ಜ್ಞಾಪಿಸುವಂಥದ್ದು, ಕಣ್ಣೀರು ಹಾಕುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದಾಗುತ್ತೆ. ಸಾಲಗ್ರಾಮ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ತಾಯಿಯವರ ಆರೋಗ್ಯದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂತಹ ಸಾಧ್ಯತೆಗಳಿದೆ. ಹಣ ಮತ್ತು ದಾಖಲಾತಿಗಳು, ಬೇಕಾದಂತಹ ಪತ್ರ ಇತ್ಯಾದಿಗಳು ಏನಾದರೂ ನಷ್ಟವಾಗುವಂತಹ ಸೂಚನೆಗಳಿದೆ. ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಆ ದಾಖಲಾತಿಗಳಲ್ಲಿ ಏನು ವ್ಯತ್ಯಾಸ ಆದರೂ ಕೂಡ ನಿಮಗೆ ಸ್ವಲ್ಪ ವ್ಯಾವಹಾರಿಕವಾಗಿ ಕಷ್ಟ ಆಗ್ತಕ್ಕಂಥದ್ದಾಗುತ್ತೆ. ಶೀತ ಸಂಬಂಧವಾದಂತಹ ಕಾಯಿಲೆ ಇರತಕ್ಕಂಥವರಿಗೆ ಸ್ವಲ್ಪ ತೊಂದರೆ ಇದೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿಕೊಂಡಾಗ ಮುಂದಿನ ಕೆಲಸಗಳಿಗೆ ಅನುಕೂಲವಾಗುವಂಥದ್ದಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವರಿಗೆ ಎಚ್ಚರಿಕೆಯ ಸೂಚನೆಗಳು ಬರುತ್ತೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ತನವನ್ನು ನೀವು ಉಳಿಸ್ಕೊಳ್ಬೇಕಾದಂಥದ್ದು, ಬಹಳ ಮೃದುವಾಗಿ ವರ್ತಿಸಬೇಕಾದಂಥದ್ದು ಮುಖ್ಯ ಅಂತ ಹೇಳಬೇಕು. ಸರ್ಕಾರಿ ಕೆಲಸಕ್ಕೆ ನೀವು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾಗ ಅಲ್ಲಿ ನಿಮಗೆ ಏನು ಅನುಕೂಲ ಆಗೋದಿಲ್ಲ ಅನ್ನುವಂಥದ್ದು ನಿಮಗೆ ಸೂಕ್ಷ್ಮವಾಗಿ ತಿಳಿತಕ್ಕಂತಹ ದಿವಸ ಇದು. ನಾಳೆ ಬೆಳಗ್ಗೆ ಎದ್ದು ನಾನು ಸರ್ಕಾರಿ ಉದ್ಯೋಗಕ್ಕೋ ಅಥವಾ ಸರ್ಕಾರದಿಂದ ಆಗಬೇಕಾದಂತಹ ಕೆಲಸಕ್ಕೋ ಹೋದರೆ
ಅಲ್ಲಿ ಕೆಲಸ ಆಗೋದಿಲ್ಲ ಅನ್ನುವಂತಹ ವಿಷಯ ನಿಮಗೆ ಇವತ್ತೇ ಸ್ಪಷ್ಟವಾಗಿ ತಿಳಿತಕ್ಕಂಥದ್ದಾಗತ್ತೆ. ಅಧಿಕಾರ, ಅಹಂಭಾವ ಇವೆರಡೂ ಕೂಡ ಜೀವಕ್ಕೆ ಕುತ್ತನ್ನು ತರಬಹುದು. ಸ್ವಲ್ಪ ಎಚ್ಚರಿಕೆ ಇರಲಿ. ಯಾವುದೂ ಕೂಡ ಅತಿಯಾಗಿ ಪ್ರವರ್ತನೆ ಮಾಡೋದಕ್ಕೆ ಅವಕಾಶಗಳನ್ನು ಮಾಡಬೇಡಿ. ಇಂದ್ರಾಕ್ಷಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಮಾನಸಿಕವಾದಂತಹ ಸಂತೋಷ, ಸಮಾಧಾನ, ನೆಮ್ಮದಿ ಸಿಕ್ಕುವಂತಹ ದಿವಸ. ಭವಿಷ್ಯದ ಬಗ್ಗೆ ಹಲವಾರು ಕನಸುಗಳನ್ನು ಕಾಣುವಂತಹ ದಿವಸ ಇದು. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಫಲಿತಾಂಶ ಮನಸ್ಸಿಗೆ ಬಹಳ ಸಂತೋಷವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಯಾವುದೋ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು, ಒಂದು ಆಶೋತ್ತರವನ್ನು ಇಟ್ಟುಕೊಂಡು ದೊಡ್ಡ ಪರೀಕ್ಷೆಗಳನ್ನು ಬರೆದಿರ್ತೀರಿ. ಅದರ ಫಲಿತಾಂಶ ಪ್ರಕಟವಾಗತ್ತೆ. ನಿಮ್ಮ ಪರವಾಗಿ ನಿಮ್ಮ ನಿರೀಕ್ಷೆಗೆ ಅನುಗುಣವಾದಂತಹ ಫಲಿತಾಂಶವನ್ನು ನೋಡಿ ಸಂತೋಷ ಪಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಣಕಾಸಿನ ಸಮಸ್ಯೆ ನಿಧಾನವಾಗಿ ಬಗೆಹರಿತಕ್ಕಂತಹ ಸೂಚನೆಗಳಿದೆ. ಮಕ್ಕಳ ಚಟುವಟಿಕೆ ನಿಮಗೆ ಸಿಹಿಯಾದಂತಹ ಸುದ್ದಿಯನ್ನು, ಆನಂದವನ್ನು, ಸಂತೋಷವನ್ನು, ಮನಸ್ಸಿಗೆ ಮುದವನ್ನು ನೀಡ್ತಕ್ಕಂಥದ್ದಾಗತ್ತೆ. ಧಾರ್ಮಿಕ ಕೆಲಸಗಳಲ್ಲಿ, ಭಗವತ್ ಕೈಂಕರ್ಯದಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು, ಕೆಲವರಿಗೆ ಆಸಕ್ತಿ ಬರುವಂಥದ್ದು, ಹೀಗೆಲ್ಲ ಉತ್ತಮವಾದಂತಹ ಧನಾತ್ಮಕವಾದಂತಹ ಪರಿವರ್ತನೆ ಬಹಳ ಸಮಾಧಾನಕರವಾದಂಥದ್ದು. ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನದಿಂದ ಮಾತ್ರ ಯಾವ ಯಶಸ್ಸಿದೆ ಅದನ್ನು ಕಾಣಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿ. ಶುಭವಾಗಿ.